ನಟ ನಿರ್ದೇಶಕ ನಂದಕಿಶೋರ್ 2016ರಲ್ಲಿ ಜಿಮ್ನಲ್ಲಿ ಪರಿಚಯವಾಗಿದ್ದು ಚಿನ್ನ ಅಡವಿಟ್ಟು ನಾನು 22 ಲಕ್ಷ ಕೊಟ್ಟಿರುವುದಾಗಿ ಹೇಳಿದ್ದಾರೆ. 9 ವರ್ಷಗಳಿಂದ ಹಣ ನೀಡದೆ ನಂದಕಿಶೋರ್ ವಂಚಿಸಿದ್ದಾರೆ ಎಂದು ಶಬರಿ ಶೆಟ್ಟಿ ಎಂಬಾತ ಮಾಧ್ಯಮದ ಮುಂದೆ ಆರೋಪಿಸಿದ್ದಾರೆ. ನಾನು ಕೊಟ್ಟಿರುವ ಹಣ ವಾಪಸ್ ಕೇಳಿದ್ರೆ ನಂದಕಿಶೋರ್ ನನಗೆ ಧಮಕಿ ಹಾಕ್ತಾರೆ. ನಾನು ಹಣ ಕೇಳಿದಾಗಲೆಲ್ಲ ಸುದೀಪ್ ಸರ್ ಹೆಸರೇಳಿ ಯಾಮಾರಿಸಿದ್ರು. ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಎಂದು ಅಳವತ್ತುಕೊಂಡಿದ್ದಾರೆ. ನಾನು ಕೊಟ್ಟ ಹಣವೂ ನೀಡದೆ ಸಿನಿಮಾದಲ್ಲಿ ಅವಕಾಶವನ್ನು ಕೊಡಿಸಲಿಲ್ಲ. ನಾನು ಸಿಸಿಎಲ್ನಲ್ಲಿ ಆಡುವ ಕನಸು ಕಟ್ಟಿಕೊಂಡಿದ್ದೆ. ಕೆಸಿಸಿ ಟೂರ್ನಿಯಲ್ಲಿ 2 ಸೀಸನ್ ಆಡಿದ್ದೇನೆ. ಹಣ ಕೇಳಿದ್ರೆ ನಿನ್ನ ಕೆಸಿಸಿಯಿಂದ ಹೊರ ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ರು. ನಾನು ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ಸುಮ್ಮನಾಗ್ತಿದ್ದೆ. ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣವಿಲ್ಲ. ನನ್ನ ಹಣ ವಾಪಸ್ ಕೊಡಿ ಅಂದ್ರೆ ಏನ್ ಮಾಡ್ಕೋತೀಯೋ ಮಾಡ್ಕೋ ಅಂತಾರೆ ಎಂದು ಹೇಳಿದ್ರು. ನಮ್ಮಂತ ಪುಟ್ಟ ಕಲಾವಿದರು ಹೇಗೆ ಬದುಕುವುದು ಗೊತ್ತಾಗ್ತಿಲ್ಲ. ನಾನು ಈ ವಿಚಾರವನ್ನ ಸುದೀಪ್ ಸರ್ ಗಮನಕ್ಕೆ ತರಲು ಪ್ರಯತ್ನ ಪಟ್ಟಾಗ ನನ್ನನ್ನ ತಡೆದ್ರು. ನನ್ನ ಹಣ ನನಗೆ ಕೊಡದಿದ್ರೆ ನಂದಕಿಶೋರ್ ವಿರುದ್ಧ ಕಾನೂನಿನ ಮೊರೆ ಹೋಗ್ತೀನಿ. ಶಿವಣ್ಣ ಸುದೀಪ್ ಸರ್ ಫಿಲ್ಮ್ ಚೇಂಬರ್ಗೆ ದೂರು ಕೊಡ್ತೀನಿ ಎಂದು ಶಬರಿ ಶೆಟ್ಟಿ ಹೇಳಿದ್ದಾರೆ. ಅಲ್ಲಿ ಪರಿಚಯ ಆಗ್ತಾರೆ, ಅವರೊಂದು ಸಂಪರ್ಕ ಬೆಳ್ಕೊಳ್ಳುತ್ತೆ. ಏನಂದರೆ ಒಬ್ಬ ಹಿರಿಯ ಕಲಾವಿದ ಮಗ, ಸೊ ಸಿನಿಮಾ ಮಾಡ್ತಿರ್ತಾರೆ, ಮುಕುಂದ ಮಾರೈ ಒಂದು ಒಳ್ಳೆಯ ಹೆಸರು ಮಾಡಿರೋ ಸಿನಿಮಾ ಅಂದ್ಬಿಟ್ಟು ಬೇರೆ ನಿರ್ದೇಶಕರನ್ನು ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಸುದೀಪ್ ಸರ್ ಜೊತೆ ಇರ್ತಾರೆ ಅನ್ನೋದು, ಎಲ್ಲೋ ಒಂದು ಕಡೆ ಅವ್ರ ಜೊತೆ ಇದ್ದರೆ ನನಗೆ ಸುದೀಪ್ ಸರ್ ಅವರ ಸಂಪರ್ಕ ಸಿಗುತ್ತೆ ಅನ್ನೋದು, ಅವರ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವ್ರು ಅದನ್ನೇ ಎನ್ಕೇಸ್ ಮಾಡ್ಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳ್ತೀನಿ, ಆದರೂ ಮತ್ತೆ ಬಿಡಲ್ಲ, ಕೇಳ್ತಾರೆ. ಸೊ ಆಗ ಹೆಲ್ಪ್ ಮಾಡ್ತೀನಿ. ನಾನು ಫಸ್ಟ್ ಒಂದು 3 ಲಕ್ಷ ನಾನು ಬೇರೆ ಕಡೆ ಸಾಲ ತೊಗೊಂಡು ಕೊಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಮತ್ತೆ ಪುನಃ ಕೇಳ್ತಾರೆ. ಸೊ ಹಂಗೆ ನನ್ನ ಹತ್ರ ಅಮೌಂಟ್ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ತೊಗೊಂಡಿದ್ದ ಅಮೌಂಟ್ ಯಾವುದೋ ಥರ ಇಂಟ್ರೆಸ್ಟು ಕೊಡ್ತಾ ಇರಲಿಲ್ಲ, ರಿಟರ್ನು ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಜಾಸ್ತಿ ಅವ್ರನ್ನ ಧಮಕಿ ಆಗಿದಾಗ ಅಥವಾ ನಾನು ಪ್ರೆಷರ್ ಆಗಿದಾಗ, ನನಗೆ ಅಮೌಂಟ್ ಬೇಕು, ಅಮೌಂಟ್ ಸೆಟಲ್ಮೆಂಟ್ ಮಾಡುವಾಗ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲ ಅವಕಾಶ ಕೊಡಿಸ್ತೀನಿ, ಇಂಥ ಅವಕಾಶ ಆಸೆ ತೋರಿಸ್ತಿದ್ರು. ಹಾಗೆ ಅದೇ ಟೈಮಲ್ಲಿ ಪೊಗರು ಮಾಡೋ ಸ್ಟಾರ್ಟ್ ಮಾಡೋದು. ಪೊಗರಲ್ಲಿ ಅವ್ರನ್ನ ಅವಕಾಶ ಕೊಡ್ತೀನಿ ಅಂತಂದ್ರು. ಪೊಗರಲ್ಲಿ ಅವಕಾಶ ಕೊಡಲಿಲ್ಲ. ಅದಾದಮೇಲೆ ಅಮೌಂಟ್ ಕೇಳಿದಾಗ ಪೊಗರು ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಗೆದ್ದ ದುಡ್ಡು ರಿಟರ್ನ್ ಮಾಡ್ತೀನಿ. ಮತ್ತು ಸಿನಿಮಾ ಗೆದ್ದಿಲ್ಲ ಅಂತ ಸುಳ್ಳು ಹೇಳಿದ್ರು. ಸಿನಿಮಾ ಗೆದ್ದಿದೆ. ಅದಾದಮೇಲೆ ಮತ್ತೆ ಪುನಃ ರಾಣಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡೋದು ಅಂತಂದರು ನಮ್ಮ ಕೆ ಮಂಜು ಅವರ ಪ್ರೊಡಕ್ಷನಲ್ಲಿ. ನಾನೊಂದು 3 ದಿನ ಅವ್ರ ಆಫೀಸ್ಗೆ ಹೋಗಿ ಬಂದೆ. ಸೊ ನೀವು ಸ್ವಲ್ಪ ರೆಡಿ ಆಗಬೇಕು ಅಂತಂದರು. ನನ್ನ ವರ್ಕೌಟ್ ಕಡೆ ಫೋಕಸ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲೂ ಅವಕಾಶ ಕೊಡಲಿಲ್ಲ. ಸೊ ದುಡ್ಡು ಕೇಳಿದಾಗ ಎಲ್ಲೋ ಒಂದು ಕಡೆ ಧಮಕಿ ಹಾಕೋದು, ಇಲ್ಲಾಂದರೆ ನನಗೆ ಕ್ರಿಕೆಟ್ ಆಡ್ತೀನಿ. ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರು, ನಾನು ಸಿಸಿಲ್ ಆಡಬೇಕು ಅಂತ ಅನಿಸಿತ್ತು. ಇವ್ರ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದಾದಮೇಲೆ KCC ಆಡೋ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಸಿನಿಮಾ ಕ್ಷೇತ್ರದಲ್ಲ ಕ್ರಿಕೆಟ್ ಎಲ್ಲ ಆಡ್ತೀನಿ. ಸೊ ಆವಾಗ ಸುದೀಪ್ ಸರ್ ನನಗೆ ಪರಿಚಯ ಆಗ್ತಾರೆ. ಅವ್ರ ಜೊತೆ ನಿಲ್ಲೋ ಒಂದು ಸೌಭಾಗ್ಯ ಸಿಗುತ್ತೆ. ಎಲ್ಲೋ ಒಂದು ಕಡೆ ಇವ್ರನ್ನ ಎದುರಾಕೊಂಡ್ರೆ ಅದು ಕಟ್ ಮಾಡ್ತಾರೆ ಒಂದು ಬೈದಲ್ಲಿ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡ್ಬಂದೆ. ಎಷ್ಟು ವರ್ಷ? 9 ವರ್ಷ ಆಯಿತು. 9 ವರ್ಷದಿಂದ ನಾನು ತುಂಬ ತಾಳ್ಮೆಯಿಂದ ಇದ್ದೆ. ಅವರು ಆದರೆ ಅಮೌಂಟ್ ಕೊಡಲಿಲ್ಲ. ನನ್ನ ಸಾಲ ತುಂಬ ಕೊಟ್ಟಿರೋ ತುಂಬ ಪ್ರೆಷರ್ ಆಗ್ತಾಯಿದ್ರು. ಅದಾದಮೇಲೆ ಈ ಕಡೆ ಅವಕಾಶನೂ ಕೊಡಲಿಲ್ಲ ಸಿನಿಮಾದಲ್ಲಿ. ಈ ಕಡೆ ನನಗೆ ಸಪೋರ್ಟು ಮಾಡಲಿಲ್ಲ. ಅದಾದಮೇಲೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ನಿರ್ದೇಶಕ ಕರ್ಕೊಂಡು ಹೋಗ್ತೀನಿ. ಆ ಸಿನಿಮಾ ಬಂಡವಾಳ ಹಾಕ್ತೀನಿ ಅಂತಾರೆ. ಒಬ್ಬ ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ 6 ತಿಂಗಳು ಅವ್ರ ಮನೆ ಅಲಿಸ್ತಾರೆ. ಸೊ ನಾನು ಕೋಲಾರಿಂದ ಡೈಲಿ ಬೆಂಗಳೂರು ಹೋಗೋದು ಬರೋದು ಇದೇ ಆಗೋದು. 6 ತಿಂಗಳು ಆದರೂ ₹1 ಹೆಲ್ಪ್ ಮಾಡಲಿಲ್ಲ. ಸಿನಿಮಾನೂ ಮಾಡಿಕೊಡ್ಲಿಲ್ಲ. ಸೊ ಫೈನಲಿ ನಾನು ಸಿನಿಮಾ ಮುಗಿಸಿದೆ, ರಾಮದೂತ ಅನ್ನೋ ಸಿನಿಮಾ ಮುಗಿಸಿದೆ. ಈಗ ಆ ಸಿನಿಮಾ ರಿಲೀಸ್ ರೆಡಿ ಇದೆ. ರಿಲೀಸ್ ದುಡ್ಡಿಲ್ಲ. ನಾನು ಕೊಟ್ಟಿರೋ 22 ಲಕ್ಷ ಕೊಟ್ಬಿಡಿ, ನಾನು ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂದರೆ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಈಗ ಬರುತ್ತೆ ಕೊಡ್ತೀನಿ, ಸತ್ತೋಗಲ್ಲ, ಹಾಗೆ ಹೇಗೆ ಅಂತ ಡೈಲಾಗ್ ಹೊಡಿ, ಸಿನಿಮಾ ಡೈಲಾಗ್ಸ್ ಹೊಡಿತಾರೆ. ಆಮೇಲೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ರೀಸನ್ಸ್ ಕೊಟ್ಟು ಒಮ್ಮೆ ಲೊಕೇಶನ್ ಕಳಿಸ್ತಾರೆ. ನಾನೊಂದು 50 ಸಲ ಕಾಲ್ ಮಾಡಿದ್ರೆ ಒಂದು ಸಲ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಅದು 1 ವೀಕ್ ಕಳಿಸ್ತಾರೆ. ಅವರು ನಿಯತ್ತಾಗಿದ್ದರೆ ಮೋಸ ಮಾಡುವ ಉದ್ದೇಶ ಇಲ್ಲ ಅಂದರೆ ಯಾಕೆ 1 ವೀಕ್ ಕಳಿಸ್ತಾರೆ ವಾಯ್ಸ್ ನೋಟು? ಡೈರೆಕ್ಟ್ ಆಗ್ಬೋದಲ್ವಾ? ಸೊ ಅವ್ರ ಉದ್ದೇಶ ಏನು ಅಂದರೆ ನನಗೆ ದುಡ್ಡು ಕೊಡಬಾರ್ದು ಅನ್ನೋ ಉದ್ದೇಶನೇ. ಅವರು ಸಿನಿಮಾಗಳು ಮಾಡ್ಕೊಂಡಿರ್ತಾರೆ, ಸಿನಿಮಾ ದುಡ್ಡು ಬರ್ತಾ ಇರುತ್ತೆ, ಆದರೂ ದುಡ್ಡು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ನಾನು ವಂಚನೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಫೈನಲಿ ವಿಡಿಯೋ ಮುಖಾಂತರ ಅವ್ರಿಗೆ ಮನವಿ ಮಾಡಬೇಕು ಅಂತ ನಾನು ಈ ಥರ ಇವತ್ತು ಅಲಿಗೇಷನ್ ಮಾಡಿದ್ದೀನಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.